ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಪ್ರಾಜೆಕ್ಟ್ ಕುಶ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಿನ ಬಗ್ಗೆ. ಹೌದು, ಪ್ರಾಜೆಕ್ಟ್ ಕುಶ ಅನ್ನೋ ಭಾರತದ ಸ್ವದೇಶಿ ದೀರ್ಘ ಶ್ರೇಣಿ ವಾಯು ರಕ್ಷಣಾ ವ್ಯವಸ್ಥೆಯ ಮೊದಲ ಅಭಿವೃದ್ಧಿ ಪ್ರಯೋಗಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಇದು ಬರೀ ಒಂದು ಸಣ್ಣ ಪ್ರಯೋಗ ಅಲ್ಲ ಸ್ನೇಹಿತರೆ, ಇದು ಭಾರತ ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ನಿಜವಾದ ಸ್ವಾವಲಂಬನೆಯತ್ತ ಇಟ್ಟ ಒಂದು ಶಕ್ತಿಶಾಲಿ ಹೆಜ್ಜೆಯಾಗಿದೆ. ಹಾಗಾದರೆ ಈ ಪ್ರಾಜೆಕ್ಟ್ ಕುಶ ಅಂದರೆ ಏನು? ಅಧಿಕೃತವಾಗಿ ಇದರ ಹೆಸರು ಎಕ್ಸ್ಟೆಂಡೆಡ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ERADS. ಆದರೆ ಜನಪ್ರಿಯವಾಗಿ ಇದನ್ನು ಪ್ರಾಜೆಕ್ಟ್ ಕುಶ ಅಂತಾನೆ ಕರೆಯುತ್ತಾರೆ. ಸರಳವಾಗಿ ಹೇಳಬೇಕಂದ್ರೆ ರಷ್ಯಾದ S-400 ಮತ್ತು S-500 ತರಹದ ಅತ್ಯಾಧುನಿಕ ವ್ಯವಸ್ಥೆಗಳು ಇವೆಯಲ್ಲ, ಅವುಗಳ ಸಮಾನ ಮಟ್ಟದ ವ್ಯವಸ್ಥೆಯನ್ನು ಭಾರತ ತನ್ನದೇ ನೆಲದಲ್ಲಿ ತನ್ನದೇ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸುತ್ತಿದೆ. ಅದೇ ಈ ಪ್ರಾಜೆಕ್ಟ್ ಕುಶ. DRDO ಮತ್ತು ಅದರ ಪ್ರಮುಖ ಕೈಗಾರಿಕಾ ಪಾಲುದಾರ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ BEL, ಈ ಎರಡೂ ಸಂಸ್ಥೆಗಳು ಸೇರಿ ಈ ವ್ಯವಸ್ಥೆಯ ನೆಲದ ಮೇಲಿನ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಅದರಲ್ಲಿ ಅತ್ಯಂತ ಮಹತ್ವದ ಪರೀಕ್ಷೆ ಅಂದರೆ ಡ್ಯುಯಲ್ ಪಲ್ಸ್ ರಾಕೆಟ್ ಮೋಟಾರ್ ಅಂದರೆ ದ್ವಿಸ್ಪಂದನ ರಾಕೆಟ್ ಮೋಟಾರ್ನ ಯಶಸ್ವಿ ಪ್ರಯೋಗ. ಇದರ ಅರ್ಥ ಏನೆಂದರೆ ಯೋಜನೆ ಕೇವಲ ಕಾಗದದ ಮೇಲೆ ಅಲ್ಲ, ನಿಜವಾದ ಪ್ರಯೋಗಗಳು ಶುರುವಾಗಿ ಯಶಸ್ಸು ಸಿಕ್ಕಿದೆ. ಇನ್ನು 2026ರಲ್ಲಿ ಸಂಪೂರ್ಣ ಸಂಯೋಜಿತ ಹಾರಾಟ ಪ್ರಯೋಗಗಳು ನಡೆಯಲಿವೆ. ಇದರ ಉದ್ದೇಶ ಏನು? ಈ ವ್ಯವಸ್ಥೆಯನ್ನು ವಿನ್ಯಾಸ ಮಾಡಿರೋದು ಭಾರತದ ಪ್ರಮುಖ ಮಿಲಿಟರಿ ನೆಲೆಗಳನ್ನು, ನಗರಗಳನ್ನು ಮತ್ತು ತಂತ್ರಾತ್ಮಕ ಸ್ಥಳಗಳನ್ನು ಹಾಗೂ ಆಕಾಶ ಬೆದರಿಕೆಗಳಿಂದ ರಕ್ಷಿಸಲು. ಯಾವ ತರಹದ ಬೆದರಿಕೆಗಳು ಅಂದರೆ ಸ್ಟೆಲ್ತ್ ಯುದ್ಧ ವಿಮಾನಗಳು, ಕ್ರೂಸ್ ಕ್ಷಿಪಣಿಗಳು, ಡ್ರೋನ್ಗಳು, ಇವೆಲ್ಲವನ್ನೂ ಪತ್ತೆ ಮಾಡಿ ನಿರ್ಮೂಲನ ಮಾಡುವ ಶಕ್ತಿ ಈ ವ್ಯವಸ್ಥೆಗೆ ಇರುತ್ತದೆ. ಅಷ್ಟೇ ಅಲ್ಲ, ಪರಸ್ಪರ ಪೂರಕವಾದ ರಕ್ಷಣಾ ಪದರಗಳನ್ನು ಸೃಷ್ಟಿಸುವ ಮೂಲಕ ಶತ್ರು ಯುದ್ಧ ವಿಮಾನಗಳ ಚಲನವಲನವನ್ನು ಭಾರತದ ಆಕಾಶದಲ್ಲಿ ಭಾರೀ ಪ್ರಮಾಣದಲ್ಲಿ ನಿರ್ಬಂಧಿಸಬಹುದು. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ಯೋಜನೆಗೆ ಅನುಮೋದನೆ ನೀಡಿದ್ದು, ಅದಕ್ಕೆ ಅಂದಾಜು 21,700 ಕೋಟಿ ಬಜೆಟನ್ನು ಮೀಸಲಿಡಲಾಗಿದೆ. ಇದು ಎಷ್ಟು ದೊಡ್ಡ ಹೂಡಿಕೆ ಅಂದರೆ ಭಾರತ ಈ ವ್ಯವಸ್ಥೆಯ ಬಗ್ಗೆ ಎಷ್ಟು ಗಂಭೀರವಾಗಿದೆ ಅನ್ನೋದು ಅರ್ಥ ಆಗುತ್ತೆ. 3 ಕ್ಷಿಪಣಿಗಳು, 3 ರಕ್ಷಣಾ ಪದರಗಳು. ಈ ವ್ಯವಸ್ಥೆಯ ನಿಜವಾದ ಶಕ್ತಿ ಇರೋದು ಅದರ 3 ವಿಶಿಷ್ಟ ಕ್ಷಿಪಣಿಗಳಲ್ಲಿ. ಇವೇ ಒಂದು ಕಿಲ್ ವೆಹಿಕಲ್ ಹಂಚಿಕೊಳ್ಳುತ್ತವೆ, ಆದರೆ ಬೇರೆ ಬೇರೆ ಬೂಸ್ಟರ್ ಹಂತಗಳನ್ನು ಬಳಸಿ ವಿಭಿನ್ನ ದೂರಗಳಲ್ಲಿನ ಗುರಿಗಳನ್ನು ಹೊಡೆದುರುಳಿಸಬಲ್ಲವು. ಮೊದಲನೇ ಪದರ M1 ಕ್ಷಿಪಣಿ. ಇದು ಹತ್ತಿರದ ಬೆದರಿಕೆಗಳನ್ನು ತಡೆಯುವ ಮೊದಲ ಗೆರೆ. 150 ಕಿಲೋಮೀಟರ್ ವರೆಗಿನ ದೂರದಲ್ಲಿರುವ ಶತ್ರು ಯುದ್ಧ ವಿಮಾನಗಳನ್ನು ಮತ್ತು ನಿಖರ ಶಸ್ತ್ರಾಸ್ತ್ರಗಳನ್ನು ಇದು ನಿರ್ಮೂಲನೆ ಮಾಡಬಲ್ಲದು. ಒಳ್ಳೆ ಸುದ್ದಿ ಏನೆಂದರೆ DRDO ಈ M1 ಕ್ಷಿಪಣಿಯನ್ನು ಈಗಾಗಲೇ ತಯಾರಿಸಿದ್ದಾರೆ ಮತ್ತು ಅದರ ಉಪವ್ಯವಸ್ಥೆಗಳ ಪರಿಶೀಲನೆ ಕೂಡ ಮುಗಿದಿದೆ. ಅಂದರೆ ಮೊದಲ ಹಾರಾಟ ಪ್ರಯೋಗ ತುಂಬ ಹತ್ತಿರದಲ್ಲಿದೆ. ಎರಡನೇ ಪದರ M2 ಕ್ಷಿಪಣಿ. ಇದು ಮಧ್ಯಮ ಶ್ರೇಣಿಯ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸುತ್ತದೆ. 250 ಕಿಲೋಮೀಟರ್ ತ್ರಿಜ್ಯದೊಳಗೆ ಬರುವ ಯಾವುದೇ ಆಕಾಶ ಬೆದರಿಕೆಯನ್ನು ಇದು ಎದುರಿಸಬಲ್ಲದು. ಇದರಲ್ಲಿ AESA ಸೀಕರ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರ್ರೇ. ಇದು ಅತ್ಯಂತ ಚಾಣಾಕ್ಷವಾಗಿ ಚಲಿಸುವ, ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಗುರಿಗಳನ್ನು ಕೂಡ ಬೆನ್ನಟ್ಟಿ ಹೊಡೆಯಬಲ್ಲ ಶಕ್ತಿ ಹೊಂದಿರುತ್ತದೆ. ಮೂರನೇ ಪದರ
M3 ಕ್ಷಿಪಣಿ. ಇದು ಈ ವ್ಯವಸ್ಥೆಯ ಅತ್ಯಂತ ಶಕ್ತಿಶಾಲಿ ಆಯುಧ. 3 ಪದರಗಳ ಹೊರಗಡಿ ಇದು 350ರಿಂದ 400 ಕಿಲೋಮೀಟರ್ ದೂರದಲ್ಲಿರುವ ಗುರಿಗಳನ್ನು ಇದು ಹೊಡೆಯಬಲ್ಲದು. ಯಾವ ಗುರಿಗಳು ಅಂದರೆ ಶತ್ರು ಪಕ್ಷದ ಆಕಾಶ ಆರಂಭಿಕ ಎಚ್ಚರಿಕೆಯ ವಿಮಾನಗಳು, ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ನಂತಹವು, ಮಧ್ಯ ಆಕಾಶ ಇಂಧನ ಪೂರೈಕೆ ವಿಮಾನಗಳು, ಶತ್ರುಗಳ ಮಿಡ್ ಏರ್ ರಿಫ್ಯೂಯಲರ್ಸ್ ಮತ್ತು ಕೆಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. ಇವೆಲ್ಲವೂ M3ನ ವ್ಯಾಪ್ತಿಯಲ್ಲಿ ಬರುತ್ತವೆ. ಈ 3 ಪದರಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಶತ್ರುವಿಗೆ ಭಾರತದ ಆಕಾಶ ರಕ್ಷಣಾ ಜಾಲದಿಂದ ತಪ್ಪಿಸಿಕೊಳ್ಳುವುದು ಅತ್ಯಂತ ಕಷ್ಟ ಆಗುತ್ತದೆ. ನೆಲದ ಮೇಲಿನ ಪ್ರಯೋಗಗಳು ಮುಗಿದಿರುವ ಕಾರಣ ಈಗ ತಕ್ಷಣದ ಗಮನ M1 ಕ್ಷಿಪಣಿಯ ಹಾರಾಟ ಪ್ರಯೋಗದ ಮೇಲೆ ಇದೆ. ಅದಾದ ಮೇಲೆ ಕ್ರಮವಾಗಿ M2 ಮತ್ತು M3 ಕ್ಷಿಪಣಿಗಳ ಪ್ರಯೋಗಗಳು ನಡೆಯಲಿವೆ. ಭಾರತೀಯ ವಾಯುಸೇನೆ ಈ ಯೋಜನೆಯ ಮೇಲೆ ಅಪಾರ ವಿಶ್ವಾಸವನ್ನು ತೋರಿಸಿದ್ದು ಈಗಾಗಲೇ ಹಲವು ಸ್ಕ್ವಾಡ್ರನ್ಗಳಿಗಾಗಿ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿಯನ್ನು ನೀಡಿದ್ದಾರೆ. ವ್ಯವಸ್ಥೆಯ ಆರಂಭಿಕ ಘಟಕಗಳು 2028ರ ಹೊತ್ತಿಗೆ ಕಾರ್ಯನಿರ್ವಹಿಸಲು ಪ್ರಾರಂಭವಾಗಲಿವೆ ಮತ್ತು 3 ಪದರಗಳ ಸಂಪೂರ್ಣ ನಿಯೋಜನೆ 2030ರ ಹೊತ್ತಿಗೆ ಸಿದ್ಧವಾಗಲಿದೆ. ಇದು ಬರೀ ಒಂದು ಕ್ಷಿಪಣಿ ವ್ಯವಸ್ಥೆ ಮಾತ್ರ ಅಲ್ಲ. ಮಿಷನ್ ಸುದರ್ಶನ ಚಕ್ರ ಪ್ರಾಜೆಕ್ಟ್ ಕುಶ ಒಂದು ಅತ್ಯಂತ ದೂರದೃಷ್ಟಿಯ ಯೋಜನೆಯ ಭಾಗ. ಅದುವೇ ಮಿಷನ್ ಸುದರ್ಶನ ಚಕ್ರ. ಈ ಮಿಷನ್ನ ಉದ್ದೇಶ ಏನೆಂದರೆ 2035ರ ಹೊತ್ತಿಗೆ ಇಡೀ ಭಾರತದ ಮೇಲೆ ಸಮಗ್ರ ವಾಯು ಮತ್ತು ಕ್ಷಿಪಣಿ ರಕ್ಷಣಾ ಜಾಲವನ್ನು ನಿರ್ಮಿಸುವುದು. ಒಂದು ರೀತಿ ಹೇಳಬೇಕೆಂದರೆ ಭಾರತದ ಆಕಾಶದ ಮೇಲೆ ಒಂದು ಅಭೇದ್ಯ ರಕ್ಷಣಾ ಛತ್ರಿ ಹಿಡಿಯುವ ಯೋಜನೆ ಇದು. ಪ್ರಾಜೆಕ್ಟ್ ಕುಶ ಜೊತೆಗೆ ಆಕಾಶ್ NG ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ನೆಟ್ವರ್ಕ್ ಸಹ ಕಾರ್ಯನಿರ್ವಹಿಸಲಿದ್ದು, ಒಟ್ಟಾಗಿ ಇವು ಭಾರತದ ವಿದೇಶಿ ರಕ್ಷಣಾ ವ್ಯವಸ್ಥೆಗಳ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಮತ್ತು ಭವಿಷ್ಯದಲ್ಲಿ ಭಾರತ ಈ ತಂತ್ರಜ್ಞಾನವನ್ನು ಇತರ ರಾಷ್ಟ್ರಗಳಿಗೆ ರಫ್ತು ಮಾಡುವ ಅವಕಾಶ ಕೂಡ ತೆರೆದುಕೊಳ್ಳಲಿದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ರಷ್ಯಾ ಮತ್ತು ಅಮೆರಿಕದಂತಹ ದೇಶಗಳ ಮೇಲೆ ಅವಲಂಬಿತವಾಗಿದ್ದ ಭಾರತ ಇಂದು ತನ್ನದೇ ಸ್ವದೇಶಿ ದೀರ್ಘ ಶ್ರೇಣಿ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಅಂದರೆ ಇದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಪ್ರಾಜೆಕ್ಟ್ ಕುಶ ಯಶಸ್ವಿಯಾದಾಗ ಭಾರತ ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ ಮಾತ್ರವಲ್ಲ, ರಕ್ಷಣಾ ತಂತ್ರಜ್ಞಾನ ರಫ್ತಿನಲ್ಲೂ ಮುಂಚೂಣಿಗೆ ಬರಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.